ಇದು ಫೋಟೋಗಳು ನಾನಾ ಅರ್ಥಗಳನ್ನ ಕೊಡ್ತಾ ಇದೆ ಅಂತ. ಒಂದು ಅವ್ರನ್ನ ಅಪ್ಪಿಕೊಂಡಂತಹ ಕ್ಷಣ ಇಬ್ಬರು ಕೂಡ ಭಾವುಕರಾಗಿದ್ದಾರೆ. ಐ ಡೋಂಟ್ ನೋ ಅವ್ರ ಮನಸ್ಸಲ್ಲಿ ಏನು ಓಡ್ತಾ ಇತ್ತು ಅಂತ, ಬಟ್ ನಾವು ನೋಡಿದವ್ರಿಗೆ ಅನ್ಸುತ್ತೆ ಒಬ್ರು ಅಧಿಕಾರದಿಂದ ಹಿಂದೆ ಸರಿಯುವಾಗ ಆ ಕ್ಷಣ ಭಾವುಕತೆಯಿಂದ ಕೂಡಿರುತ್ತೆ ಅಂತ. ಯಾರೇ ಆಗ್ಲಿ ಇಷ್ಟು ವರ್ಷಗಳ ಕಾಲ ಅಧಿಕಾರದಲ್ಲಿದ್ದು ಆಚೆ ಬರೋದು ಅಂತ ಅಂದ್ರೆ ಅದು ಕಣ್ಣೀರನ್ನ ತರಿಸ್ಬಿಡುತ್ತೆ ಆ ಕ್ಷಣ ಅಂತ. ಮತ್ತೊಬ್ರು ಇಷ್ಟು ವರ್ಷಗಳ ಕಾದಿದ್ದೀನಿ, ನಾನು ಪಕ್ಷಕ್ಕಾಗಿ ದುಡ್ದಿದ್ದೀನಿ, ನಿಷ್ಠಾವಂತ ಕಾರ್ಯಕರ್ತನಾಗಿದ್ದೆ, ಪಕ್ಷ ಸಂಘಟನೆ ಮಾಡಿದ್ದೀನಿ, ಕೆಪಿಸಿಸಿ ಅಧ್ಯಕ್ಷನಾಗಿ ಪಕ್ಷವನ್ನ ಅಧಿಕಾರಕ್ಕೆ ತಂದಿದ್ದೀನಿ, ಆದ್ರೂ ಕೂಡ ಕನಸು ನನಸಾಗ್ತಾ ಇಲ್ವಾ ಅಂತ ಇಷ್ಟು ದಿನಗಳ ಕಾಯುವಿಕೆ ಇತ್ತಲ್ಲ, ಆ ಕಾಯುವಿಕೆಗೆ ಉತ್ತರ ಸಿಗ್ತಾ ಇರುವಂತಹ ದಿನ. ಹಂಗಾಗಿ ಡಿ ಕೆ ಶಿವಕುಮಾರ್ ಅವರು ಕೂಡ ಬಹಳ ಭಾವುಕರಾಗಿರುವಂತಹ ದೃಶ್ಯವನ್ನ ನೋಡ್ತಾ ಇದ್ದೀರಿ. ಇಬ್ಬರು ಕೂಡ ಭಾವುಕರಾಗಿದ್ದಾರೆ. ಬೇರೆ ಬೇರೆ ಮನಸ್ಥಿತಿಗಳಿದೆ, ಬೇರೆ ಬೇರೆ ಭಾವನೆಗಳು ಇಬ್ಬರ ಮನಸ್ಸಲ್ಲಿ ಓಡ್ತಾ ಇರಬಹುದು. ಬಟ್ ರಾಜ್ಯದ ಜನತೆಗೆ ಕಾಂಗ್ರೆಸ್ ಅಧಿಕಾರದಲ್ಲಿದ್ದಾಗ ಯಾರಾಗ್ತಾರೆ ನಮ್ಮ ಮುಖ್ಯಮಂತ್ರಿಗಳು ಅನ್ನುವಂತಹ ಗೊಂದಲಗಳಿಗೆ ತೆರೆ ಬಿದ್ದಿರುವಂತಹ ಕ್ಷಣ ಈ ಫೋಟೋಗಳು ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ. ಎನಿವೆ, ನಾನು ನಮ್ಮ ಹಿರಿಯ ಪತ್ರಕರ್ತರ ಹತ್ರ ಹೋಗ್ಬಿಡ್ತೀನಿ, ವಿಶ್ಲೇಷಣೆ ಮಾಡ್ಕೊಳ್ತೀನಿ. ಇಟ್ನಾಳ್ ಸರ್, ನೀವು ಈ ಫೋಟೋ ನೋಡಿದಾಗ ಆಸ್ ಅ ಪತ್ರಕರ್ತರು ನಿಮ್ಗೆ ಏನ್ ಅನಿಸ್ತಾ ಇದೆ ಅಂತ? ಪದೇ ಪದೇ ಒಂದು ಮಾತು ಹೇಳ್ತೀವಿ, ಆ ಪಿಕ್ಚರ್ ಇಸ್ ವರ್ತ್ 1000 ವರ್ಡ್ಸ್ ಅಂತ. ಕರೆಕ್ಟ್. ಈ ಒಂದು ಚಿತ್ರ ಇದೆಯಲ್ಲ, ಬಹಳಷ್ಟು ಪರಿಣಾಮ ಬೀರುವಂಥ ಬಹಳ ಮಹತ್ವದ ಚಿತ್ರ ಇದು. ಯಾಕಂದರೆ ನಾವು ಈಗ ರಾಜಸ್ಥಾನದಲ್ಲಿ ಗೆಹ್ಲೋಟ್ ಮತ್ತು ಪೈಲಟ್ ಘಟನೆಗಳನ್ನು ನೋಡಿದ್ದೇವೆ, ಛತ್ತೀಸ್ಗಢದಲ್ಲಿ ಅನೇಕ ವಿಚಾರಗಳನ್ನು ನೋಡಿದ್ದೇವೆ. ಅಂಥ ಸಂದರ್ಭದಲ್ಲಿ ಸೌಹಾರ್ದಯುತವಾಗಿ ಕಾಂಗ್ರೆಸ್ನಲ್ಲಿ ಅಧಿಕಾರ ಹಸ್ತಾಂತರ ಆಗಬಹುದು ಅಂತ ನಿರೂಪಣೆ ಮಾಡೋದು ಕಾಂಗ್ರೆಸ್ಗೆ ಭಾಳಷ್ಟು ಮುಖ್ಯವಾಗಿತ್ತು, ಭಾಳ ಇಂಪಾರ್ಟೆಂಟ್ ಆಗಿತ್ತದು. ಜೊತೆಗೇ ಈ ಚಿತ್ರದಲ್ಲಿ ಇಬ್ಬರ ಸ್ವಭಾವವನ್ನು, ಸಿದ್ದರಾಮಯ್ಯನವರ ಸ್ವಭಾವ ಮತ್ತು ಡಿ ಕೆ ಶಿವಕುಮಾರ್ ಅವರ ಸ್ವಭಾವ ಎರಡೂ ದೇ ಆರ್ ಕಮಿಂಗ್ ಮ್ಯಾನಿಫೆಸ್ಟ್ಲಿ ಔಟ್ ಆಫ್ ಇಟ್. ಏನು ಅಂದರೆ, ಸಿದ್ದರಾಮಯ್ಯ ನಾನು ಕೊಟ್ಟ ಮಾತಿಗೆ ನಡ್ಕೊಳ್ತೇನೆ, ನಾನು ಕೊಟ್ಟ ಮಾತನ್ನು ಮೀರೋದಿಲ್ಲ ಅಂತ ಅವರು ನಿರೂಪಣೆ ಮಾಡಿದ್ರೆ, ಕೊಟ್ಟ ಮಾತಿನಂತೆ ನಡ್ಕೊಂಡಂಥ ಹಿರಿಯರ ಬಗ್ಗೆ ಯಾವ ರೀತಿ ಗೌರವ ತೋರಿಸ್ಬೇಕು ಅಂತ ಡಿ ಕೆ ಶಿವಕುಮಾರ್ ಗೊತ್ತಿದೆ. ಸೊ ಹೀಗಾಗಿ ನಾನು ಪದೇ ಪದೇ ಹೇಳ್ತಿದ್ದೆ, ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗೋದಾದರೆ ಅದಕ್ಕೆ ಸಿದ್ದರಾಮಯ್ಯನವರ ಆಶೀರ್ವಾದ ಇದ್ದೇ ಇರಲೇಬೇಕಾಗ್ತದೆ, ಅದರ್ವೈಸ್ ಇಟ್ ಇಸ್ ಇಂಪಾಸಿಬಲ್ ಅಂತ. ಹಾಗೆಯೇ ಸಿದ್ದರಾಮಯ್ಯ ಮುಂದುವರಿಬೇಕಾದ್ರೆ ಡಿ ಕೆ ಶಿವಕುಮಾರ್ ಅವರ ಸಮ್ಮತಿ ಇರಲೇಬೇಕಾಗತ್ತೆ. ಆಯಿತು ಕೂಡ ಇಲ್ಲಿವರೆಗೂ 2023 ಮೇನಲ್ಲಿ ಆ ಸಮ್ಮತಿಯೊಂದಿಗೆ ಈ ಒಂದು ವ್ಯವಸ್ಥೆ ಏರ್ಪಾಟಾಗಿತ್ತು. ಡಿ ಕೆ ಶಿವಕುಮಾರ್ ಅವರ ಭಾವುಕತೆಯ ಬಗ್ಗೆ ಮಾತಾಡೋದಲ್ಲ ನಾವು. ಐ ಡೋಂಟ್ ನೋ ಇಫ್ ಯು ರಿಮೆಂಬರ್, 2023 ಮೇನಲ್ಲಿ ಚುನಾವಣೆಯ ಫಲಿತಾಂಶ ಹೊರಗಡೆ ಬಂದಾಗ ಡಿ ಕೆ ಶಿವಕುಮಾರ್ ಹತ್ತು ಬಿಟ್ರು, ಕ್ಯಾಮ್ರಾ ಮುಂದೆ ಹತ್ತು ಬಿಟ್ರು. ಯಾಕಂದ್ರೆ ಆ ಶ್ರಮದ ಗೊತ್ತವ್ರಿಗೆ, ಯಾಕಂದ್ರೆ ಯಾವ ಸ್ಥಿತಿಯಲ್ಲಿ ಆ ಪಕ್ಷದ ಚುಕ್ಕಾಣಿ ಹಿಡಿದಿದ್ರು, ಹೇಗೆ ಜಿಲ್ಲೆ ಪ್ರತಿಯೊಂದು ವಿಧಾನಸಭಾ ಕ್ಷೇತ್ರಕ್ಕೆ ಹೋಗಿ ಆನ್ ಗ್ರೌಂಡ್ ಹ್ಯಾಡ್ ಟೇಕನ್ ಟ್ರಬಲ್, ಏನೇನೋ ತ್ಯಾಗ ಮಾಡಿದ್ರು, ತಿಹಾರ್ ಜೈಲಿಗೆ ಹೋಗಿ ಬಂದಿದ್ರು, ಅದೆಲ್ಲವೂ ಅವ್ರು ನೆನಪಾಗಿ ಕೊನೆಗೂ ನಮ್ಮ ಕರ್ನಾಟಕದ ಜನ ನಮ್ಮನ್ನು ಕೈ ಹಿಡಿದ್ರು ಅನ್ನೋ ಒಂದು ಭಾವುಕತೆ ಅವ್ರಿಗೆ ತಡೆಯೋಕ್ಕಾಗಲಿ ಹತ್ತು ಬಿಟ್ರು ಅವರು. ಹಾಗೆ ಆ ರೀತಿ ನಿಷ್ಠಾವಂತಿಕೆ ಮತ್ತು ಈ ಕೊಟ್ಟ ಮಾತಿನಂತೆ ನಡೆಯುವ ಈ ಒಂದು ನಡವಳಿಕೆ ಬಗ್ಗೆ ಸಿದ್ದರಾಮಯ್ಯ ರಾಮಣ್ಣಂತೆ ನಡ್ಕೊಂಡ್ಬಿಟ್ರೆ ಡಿ ಕೆ ಶಿವಕುಮಾರ್ ಭರತನಂತೆ ನಡ್ಕೊಳ್ತಾರೆ. ಕರೆಕ್ಟ್ ಹಂಗೆ ಇದೆ. ರಾಜೇಂದ್ರ ಸರ್, ನೀವು ನೋಡಿದಂತೆ ಫೋಟೋಗಳು, ಈ ದೃಶ್ಯಗಳು ಮೋಸ್ಟ್ಲಿ ಪತ್ರಕರ್ತರಾಗಿ ಇವನ್ನೆಲ್ಲ ನೋಡೋದಕ್ಕೆ ಒಂಥರ ಇದಾಗುತ್ತೆ, ಅಂದ್ರೆ ಬೇರೆ ಬೇರೆ ರೀತಿಯ ಆಲೋಚನೆಗಳು ಬರ್ತೀವಿ ನಡೀತಾ ಇದ್ರ ಜೊತೆಗೇನೆ ಇಡೀ ಕರ್ನಾಟಕದಲ್ಲಿ ಇವತ್ತು ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಬೆಂಬಲಿಗರ ಮಧ್ಯೆ ಏನೊಂದು ಕದಡಿದ ಮನಸ್ಸುಗಳಿದ್ವು ಅಲ್ಲ, ಅದಕ್ಕೆ ಬಹಳ ದೊಡ್ಡ ಫುಲ್ ಸ್ಟಾಪ್ ಆಗುತ್ತೆ, ಬಹಳ ದೊಡ್ಡ ಸಾಂತ್ವನ ಇದು. ರಾಜೇಂದ್ರ ಸರ್, ಅಂದರೆ ಈ ಪಾಲಿಟಿಕ್ಸಲ್ಲಿ ಇಂಥವೆಲ್ಲ ಇರುತ್ತೆ, ಪವರ್ ಶಿಫ್ಟ್ ಅಥವಾ ಚೇಂಜ್ ಆಫ್ ಬ್ಯಾಟನ್, ಅಧಿಕಾರ ಹಸ್ತಾಂತರ, ಇವೆಲ್ಲ ಸಹಜ. ಅದರಲ್ಲೂ ಕೂಡ ಕಾಂಗ್ರೆಸ್ ಪಕ್ಷದಲ್ಲಿ ಇದೇನು ಹೊಸದೇನು ಅಲ್ಲ. ನಾವು ಹಿಂದೆ ಕಾಂಗ್ರೆಸ್ ಪಕ್ಷದಲ್ಲಿ ಎಂತ ಬ್ರಹ್ಮಾನಂದ ರೆಡ್ಡಿ ಅಂತವರು, ವೆಂಗಳರಾವ್ ಅಂಥವರು, ವಿಜಯ್ ಭಾಸ್ಕರ್ ರೆಡ್ಡಿ ಅಂಥವರು, ವೀರೇಂದ್ರ ಪಾಟೀಲ್ರಂಥವರು, ಬಂಗಾರಪ್ಪ ಅಂಥವರು, ಬೇಕಾದಷ್ಟಿದೆ. ಹಾಗೆ ಇದು ಸಹಜ. ಅಂದರೆ ಒಂದು ಇಲ್ಲಿ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಏನು ಅಂತ ಹೇಳಿದ್ರೆ, ಈ ರೀತಿಯಾದಂಥ ಒಂದು ಸೌಹಾರ್ದಯುತವಾದ ಒಂದು ಪವರ್ ಶಿಫ್ಟು ಇಟ್ ಇನ್ಕ್ರೀಸಸ್ ಅಂಡ್ ಎನರ್ಜೈಸಸ್ ದಿ ಇಮೇಜ್ ಆಫ್ ಕಾಂಗ್ರೆಸ್ ಪಾರ್ಟಿ ಇನ್ ಕರ್ನಾಟಕ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಅಂಡ್ ಆಲ್ಸೋ ಯಾಕೆ ಅಂತ ಹೇಳಿದ್ರೆ, ತಾವು ನೋಡಿರಬಹುದು, ಯಡಿಯೂರಪ್ಪನವರು ಸ್ಥಾನ ಬಿಡಬೇಕಾದ್ರೆ, ಸ್ಥಾನ ಬಿಡುವಂಥ ಒಂದು ಸಂದರ್ಭ ಬಂದಾಗ, ಅಂದರೆ ಬಸವರಾಜ ಬೊಮ್ಮಾಯಿ ಅವರಿಗೆ ಅಧಿಕಾರ ಹಸ್ತಾಂತರ ಆಗುತ್ತೆ ಅಂತಕ್ಕಂಥ ಒಂದು ಇದಾದಾಗ ಕಣ್ಣೀರು ಹಾಕ್ತಾರೆ. ಇದನ್ನು ಯಾಕೆ ಹೇಳ್ತಾ ಇದ್ದೆ, ಹೈಕಮಾಂಡ್ ಯಾವತ್ತೂ ಕೂಡ ಪಕ್ಷದಲ್ಲಿ ಒಂದು ವರಿಷ್ಠ ಮಂಡಳಿ ಅಂತಕ್ಕಂಥದ್ದು ಬಹಳ ಪವರ್ಫುಲ್ ಆಗಿರುತ್ತೆ. ಹಾಗಾಗಿ ಈ ರೀತಿಯಾದಂಥ ಒಂದು ಸೌಹಾರ್ದಯುತವಾದ, ನಾಟ್ ಬೈ ಡಿಫಾಲ್ಟ್,
ನಾಟ್ ಬೈ ಜಲಸಿ, ನಾಟ್ ಬೈ ಒಂಥರ ಪವರ್ ಹಂಗ್ರಿಗೋಸ್ಕರ ನಾವೇನೋ ಅಧಿಕಾರ ಹಸ್ತಾಂತರ ಮಾಡ್ತಾ ಇದ್ದೀವಿ ಅಂತಕ್ಕಂಥದ್ದಲ್ಲ. ಇಟ್ ಈಸ್ ಅ ವೆರಿ ಕನ್ಜೀನಿಯಲ್ ಆ್ಯಂಡ್ ಏನು ಮಾಡೆಲ್ ಸೆಟ್ಟಿಂಗ್ ಮೆಸೇಜ್ ಅಂತಕ್ಕಂಥದ್ದು. ಹೀಗಾಗಿ ಶಿವಕುಮಾರ್ ಅವರು ಒಂದು ಹಂತದಲ್ಲಿ ನಾವು ಒಂದು ವರ್ಷದ ಹಿಂದೆ ಯಾವ ರೀತಿಯಾದಂತಹ ಒಂದು ಮಾತುಗಳು ಕೇಳಿ ಬಂತು ಮಾಧ್ಯಮಗಳಲ್ಲಿ ಅಂತ ಹೇಳಿದ್ರೆ, ರಾಜ್ಯದಲ್ಲಿ ಕರ್ನಾಟಕದಲ್ಲಿ ಡಿ ಕೆ ಶಿವಕುಮಾರ್ ಏಕನಾಥ ಶಿಂದೆ ಆಗ್ತಾರಾ? ದಿಟ್ ವಾಸ್ ಅ ಬಿಗ್ ಡಿಬೇಟ್. ಈ ಚೇಂಬರ್ ಅಲ್ಲಿ ಇದರಲ್ಲಿ ನಾವೆಲ್ಲ ಡಿಬೇಟ್ ಮಾಡಿದ್ದೀವಿ. ಹಾಗಾಗಿ ನಾವು ಇಲ್ಲಿ ಅಪ್ರಿಷಿಯೇಟ್ ಮಾಡಬೇಕಾಗಿರೋದು ಅವರ ಇಮ್ಮೆನ್ಸ್ ಪೇಷನ್ಸ್. ಯಾರ್ದು? ಡಿ ಕೆ ಶಿವಕುಮಾರ್ ಅವರ ಇಮ್ಮೆನ್ಸ್ ಪೇಷನ್ಸ್, ದಟ್ ಟು ಇನ್ ಎ ಪಾರ್ಟಿ ಲೈಕ್ ಕಾಂಗ್ರೆಸ್ ಅಂತಕ್ಕಂಥ. ಕಾಂಗ್ರೆಸ್ ಪಕ್ಷದಲ್ಲಿ ಈ ಒಂದು ಲಾಂಗ್ ಟರ್ಮ್ಗೆ ಅವರು ವೆಯ್ಟ್ ಮಾಡಿದ್ರಿಂದ ಒಂದು ರೀತಿಯಲ್ಲಿ ಒಂದು ಸಾರ್ಥಕ ಅದು ಈಗ ರಿಫ್ಲೆಕ್ಟ್ ಆಗ್ತಕ್ಕಂಥದ್ದು. ಅಟ್ ದಿ ಸೇಮ್ ಟೈಮ್ ಕರ್ನಾಟಕದಲ್ಲಿ ಈ ಪಕ್ಷವನ್ನು ಒಂಥರ ಇಬ್ರು ನೊಗ ಹೊತ್ತಿ ಜೋಡೆತ್ತುಗಳು ಅಂತ ಏನು ಆಯಿತು ಕಟ್ಟಿದ್ದಾರೆ ಅವರು. ಇಲ್ಲದಿದ್ರೆ 136 ಸ್ಥಾನ ಬರಲಿಕ್ಕೆ ಸಾಧ್ಯ ಇಲ್ಲ. ಇದು ಇಲ್ಲಿಗೆ ನಿಲ್ಲಲ್ಲ, ಇನ್ನು ಮುಂದೆ ಇದೆಯಲ್ಲ. ಹಾಗಾದರೆ ಇದರ ಕಥೆ ಏನು? ಹಾಗಾದರೆ ಇವತ್ತು ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತಾರೆ, ಸಿದ್ದರಾಮಯ್ಯನವರು ಎಕ್ಸಿಟ್ ಆಗ್ತಾರೆ ಅಂತ ಹೇಳಿದ್ರೆ ಇದು ಇಲ್ಲಿ ನಿಲ್ಲುತ್ತಾ ಅಂತಕ್ಕಂಥದ್ದಲ್ಲ ಪ್ರಶ್ನೆ, ಆಶಯ ಅದಲ್ಲ ಕಾಂಗ್ರೆಸ್ ಪಕ್ಷದ್ದು. ಇನ್ನು ಮುಂದಿನ ದಿನಗಳಲ್ಲೂ ಕೂಡ ನೀವು ಈ ರೀತಿಯಾಗಿ ಕೂಡ ಸೌಹಾರ್ದಯುತವಾಗಿ ಪಕ್ಷವನ್ನು ಸಂಘಟನಾತ್ಮಕವಾಗಿ ಒಗ್ಗಟ್ಟಾಗಿ ಮುಂದಿನ ಚುನಾವಣೆಗಳನ್ನು ಎದುರಿಸಬೇಕು ಅಂತಕ್ಕಂಥ ಒಂದು ಸಂದೇಶ ಕೂಡ ಇದರಲ್ಲಿ ಇದೆ ಅನ್ನೋದು. ಒಟ್ಟಿನಲ್ಲಿ ಈ ರೀತಿಯಾದಂಥ ಒಂದು ಬೆಳವಣಿಗೆ ಇದೆಯಲ್ಲ, ಇದು ವಿ ಕ್ಯಾನ್ ಸೇ ಇಟ್ ಈಸ್ ಎ ವೆರಿ ಸೇಫ್ ಆ್ಯಂಡ್ ಕಂಟ್ರೋಲ್ಡ್ ಪವರ್ ಶಿಫ್ಟ್ ಫ್ರಮ್ ಸಿದ್ದರಾಮಯ್ಯ ಟು ಡಿ ಕೆ ಶಿವಕುಮಾರ್ ಅಂತ ಅನಿಸುತ್ತೆ. ಎಕ್ಸಾಕ್ಟ್ಲಿ, ಸಾರ್ಥಕ ಭಾವ ಡಿ ಕೆ ಶಿವಕುಮಾರ್ ಅವರಲ್ಲಿ. ಇಷ್ಟು ವರ್ಷಗಳ ಕಾಯುವಿಕೆ, ರಾಜೇಂದ್ರ ಸರ್ ಹೇಳ್ತಾ ಇದ್ದಂಗೆ ಪೇಷನ್ಸ್ ಲೆವೆಲ್, ನೆಕ್ಸ್ಟ್ ಲೆವೆಲಲ್ಲಿ ಕಾದಿದ್ರು ಅವರು ಅಂತ. ಅಷ್ಟು ಪೇಷನ್ಸ್ ಇಟ್ಕೊಂಡು ಏನೇನೋ ಆಫರ್ಗಳು ಬಂದರು, ಎಂಥ ಸಂಕಷ್ಟದ ಪರಿಸ್ಥಿತಿಯಲ್ಲಿದ್ದರೂ ಕೂಡ ಅದರ ಫೇಸ್ ಮಾಡಿ ನಿಂತಿದ್ದಕ್ಕೆ ಇವತ್ತು ಕನಕಪುರದ ಬಂಡೆಗೆ ಸಿಕ್ಕಿರುವ ಪ್ರತಿಫಲ ಅದು CM ಸ್ಥಾನ. ಆ ಸಾರ್ಥಕ ಭಾವ ಇವತ್ತು ಸಿದ್ದರಾಮಯ್ಯನವ್ರನ್ನ ಭೇಟಿಯಾದಾಗ ಮೋಸ್ಟ್ಲಿ ಕಣ್ಣೀರು ತರಿಸಿದೆ ಅಂತ ಅನ್ಸುತ್ತೆ. ಸೊ ಇಬ್ಬರೂ ಕೂಡ ಅಪ್ಪಿಕೊಂಡಾಗ ಭಾವುಕರಾಗಿರುವಂತಹ ಕ್ಷಣ. ಬೇರೆ ಬೇರೆ ರೀತಿಯಲ್ಲಿ ವಿಶ್ಲೇಷಣೆಗಳು, ಬೇರೆ ರೀತಿಯಲ್ಲಿ ನೋಡೋದಕ್ಕಿಂತ ಎಲ್ಲರಿಗೂ ಅರ್ಥ ಆಗಿದ್ದು ಬಹಳ ಅಚ್ಚುಕಟ್ಟಾಗಿ ಅಧಿಕಾರದ ಹಸ್ತಾಂತರ ಕಾಂಗ್ರೆಸ್ ಪಾಳ್ಯದಲ್ಲಿ ಆಯಿತು. ಅದು ಇಡೀ ದೇಶಕ್ಕೆ, ಕಾಂಗ್ರೆಸ್ ಪಾರ್ಟಿಗೆ ಸಾಕ್ಷಿ ಆದರೂ ಕೂಡ, ಒಂದು ನಿದರ್ಶನ ಆದರೂ ಕೂಡ ತಪ್ಪೇನಿಲ್ಲ ಅನ್ನುವಂಥ ವಿಚಾರವನ್ನ ಎಕ್ಸ್ಪರ್ಟ್ಸ್ ಹೇಳ್ತಾ ಇರೋದು.